ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪವಿಭಾಗೀಯ ವ್ಯಾಪ್ತಿಗಳಲ್ಲಿ ರಸ್ತೆ ನಿಯಮಗಳ ಉಲ್ಲಂಘನೆ ಪ್ರಕರಣಗಳ ವಿರುದ್ಧ ಐಟಿಎಂಎಸ್ ತಂತ್ರಜ್ಞಾನದ ಮೂಲಕ ಪ್ರಕರಣವನ್ನ ದಾಖಲಿಸಲು ಯೋಜನೆ ರೂಪಿಸಿದ್ದೇವೆ ಎಂದು ಐಪಿಎಸ್ ಅಧಿಕಾರಿಯಾದ ಸಾಗರ ಪೊಲೀಸ್ ಉಪಾಧೀಕ್ಷಕರಾದ ಡಾಕ್ಟರ್ ಬೆನಕಪ್ರಸಾದ್ ಎನ್ಜೆ ರವರು ಮಾಹಿತಿ ನೀಡಿದರು. ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದವರೊಂದಿಗೆ ಹೊಸ ತಂತ್ರಜ್ಞಾನದ ಬಳಕೆಯ ಕುರಿತು ವಿವರಿಸಿದರು. ಈಗಾಗಲೇ ಶಿವಮೊಗ್ಗ ಮಹಾನಗರದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಕ್ಯಾಮೆರಾ ಹಾಗೂ ಎಐ ಸಾಫ್ಟ್ವೇರ್ ಬಳಕೆಯಿಂದ ರಸ್ತೆ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳ ನಂಬರ್ ಪ್ಲೇಟ್ ಛಾಯಾಚಿತ್ರ ಸೆರೆ ಹಿಡಿಯುವ ಮೂಲಕ ಪೊಲೀಸ್ ಸರ್ವರ್ಗೆ ರವಾನೆ ಮಾಡುತ್ತದೆ. ಇದರಿಂದ ಪ್ರಕರಣ ದಾಖಲಿಸಿ ವಾಹನಗಳ ಮಾಲೀಕರ ಮೊಬೈಲ್ ಸಂಖ್ಯೆಗೆ ದಂಡ ಹಾಗೂ ಉಲ್ಲಂಘನೆಯ ಸಚಿತ್ರ ವಿವರ ರವಾನೆಯಾಗುತ್ತದೆ ಎಂದರು. ನಮ್ಮ ಠಾಣಾ ವ್ಯಾಪ್ತಿಯಿಂದ ಫೋಟೋನ ಅಪ್ಲೋಡ್ ಮಾಡ್ತಕ್ಕ ಆಟೋಮೆಟಿಕ್ ಆಗಿ ಈ ಆರ್ಸಿ ಜೊತೆ ಯಾವ ಮೊಬೈಲ್ ನಂಬರ್ ಟ್ಯಾಗ್ ಆಗಿರುತ್ತೆ ಆ ನಂಬರ್ಗೆ ವಿದಿನ್ ಹಾಫ್ ಅನ್ ಅವರ್ ಟು 1 hour ಚಲಾನ್ ಜನರೇಟ್ ಆಗ್ಬಿಟ್ಟು ಲಿಂಕ್ ಕೂಡ ಹೋಗ್ತಾ ಇದೆ. ಮತ್ತೆ ಸಾರ್ವಜನಿಕರು ಆ ಲಿಂಕ್ ನ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹೊಡೆದ್ಮೇಲೆ ಈ ಎವಿಡೆನ್ಸ್ ಕೂಡ ನೋಡಬಹುದು. ಯಾವ ದಿನ ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಮತ್ತೆ ಆ ಫೋಟೋದಲ್ಲಿ ನೀವು ಮಾಡ್ತಕ್ಕಂತ ಪೊಲೀಸರು ವಾಹನಗಳನ್ನು ತಡೆದು ಪರಿಶೀಲಿಸುವ ಪ್ರಮೇಯವೇ ಇರುವುದಿಲ್ಲ. ಪೊಲೀಸರು ವಾಹನ ನಿಲ್ಲಿಸಿದಾಗ ಇನ್ನಿಲ್ಲದ ಸಬೂಬು ಹೇಳುತ್ತಾರೆ. ಆಸ್ಪತ್ರೆಗೆ ಬಂದಿದ್ದೆ, ಶಾಲೆಗೆ ಬಂದಿದ್ದೆ, ಇಲ್ಲೇ ಸರ್, ಬಿಡಿ ಸರ್, ಇಂತಹ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿರುತ್ತದೆ. ಈಗ ಅಂತಹ ಯಾವ ಮುಲಾಜಿಗೂ ಒಳಗಾಗುವ ಪ್ರಸಂಗವೇ ಇರುವುದಿಲ್ಲ. ಡಿಜಿಟಲ್ ವ್ಯವಸ್ಥೆಯಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗುವುದರಿಂದ ವಾಹನ ಸವಾರರು ಜಾಗರೂಕತೆಯಿಂದ ವಾಹನ ನಿಯಮ ಪಾಲನೆ ಮಾಡಬೇಕು ಎಂದರು. ಪೊಲೀಸರು ಕರ್ತವ್ಯ ನಿರ್ವಹಿಸುವುದು ವಾಹನ ಸವಾರರ ಪ್ರಾಣ ರಕ್ಷಣೆಯ ಉದ್ದೇಶದಿಂದಲೇ ಹೊರತು ದಂಡ ವಸೂಲಿಯ ಉದ್ದೇಶದಿಂದ ಅಲ್ಲವೇ ಅಲ್ಲ. ಪ್ರಸ್ತುತ ಅನೇಕ ಜನರು ರಸ್ತೆ ನಿಯಮಗಳ ಉಲ್ಲಂಘನೆಯಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಹೆಲ್ಮೆಟ್ ಇಲ್ಲದ ಪ್ರಯಾಣ ಜೀವಕ್ಕೆ ಕುತ್ತು ಎಂದು ಗೊತ್ತಿದ್ದರೂ ಹೆಲ್ಮೆಟ್ ಹಾಕದೆ ವಾಹನ ಚಾಲನೆ ಮಾಡುವವರಿಗೆ ಇನ್ಮುಂದೆ ದಂಡ ಬೀಳುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಾಗರಪೇಟೆ ಠಾಣೆಯ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್ ರವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.